ಗೌರಿ ಬಂದೆ ನಾವು. ಬಂದೆ ಮಾವ. ಏನು ಹೇಳಿ ಮಾವ. ಅದು ಗೌರಿ ಇಷ್ಟೊತ್ತನ ಟಿ ವಿ ನೋಡ್ಕೊಂಡ್ ಕೂತಿದ್ನವ. ಮಳೆ ಬರಕ್ಕೆ ಕರೆಂಟ್ ಹೋಗ್ಬಿಡ್ತಿ. ಸ್ವಲ್ಪ ಚಾಪೆ ಆಸವ, ಸ್ವಲ್ಪ ಮಲ್ಕೊಂತೀನಿ. ಹೌದೇನ್ರಿ ಮಾವ. ಇರ್ರಿ ತರ್ರಿ ತಂದು ಹಾಸ್ತೀನಿ. ಸರಿ ಕಣವ. ಹಾಂ ರೀ ಮಾವರ ಹಾಸಿದ್ದೀನಿ ನೋಡ್ರಿ, ಬಂದು ಮಲ್ಕೊಂತೀರನ್ರಿ? ನಾವು ಸಾಕಾದಂಗಾಗಿತ್ತು ಹೊಲ್ದಕ್ಕೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ತೀನಿ ತಗರವ. ಹಾಂ ಸರಿ ರೀ ಮಾವ. ಸರಿ ಕಣವ, ನಿಂದು ಏನಾದರೂ ಕೆಲಸ ಇದ್ರೆ ಮಾಡ್ಕೊ ಹೋಗು. ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೇಳ್ತೀನಿ. ಹಾಂ ಸರಿ ರೀ ಮಾವ. ಮಾವ ನಾನು ಇತ್ಲಕ್ಕ ಪಾತ್ರೆ ತೊಳಕ್ಕೆ ಹೋಗ್ತೀನಿ. ಸ್ವಲ್ಪ ಬಾಗಿಲು ಹಂಗೆ ತೆಗೆದಿಟ್ಟಿರ್ತೀನಿ ನೋಡ್ರಿ ಮಾವ. ಮತ್ತೆ ನಾಯಿ ಬರ್ತಿರ್ತಾವ, ಸ್ವಲ್ಪ ನೋಡ್ಕೊಂತಿರ್ತೀರಾ ಮಾವ? ಇಲ್ಲ ಬಾಗಿಲು ಹಾಕೊಂಡು ಹೋಗ್ಬೇಡ. ಅಯ್ಯೋ, ಮನೆಗೆ ಹೋದ್ ಜನ ಇದ್ದು ಏನು ಬಾಗಿಲು ಹೋಗ್ತಿ? ಬ್ಯಾಡೋಗಿ ಹಂಗೆ ತೆಗೆದೋಗು. ನಾನು ನೋಡ್ಕೊಂತಿರ್ತೀನಿ ತಗೋ, ಹೋಗು ನೀನು. ಹಾಂ ಹಾಗಾದ್ರೆ ಸರಿ ರೀ ಮಾವ. ಈಗ ಬೆಡ್ರೂಮ್ಗೆ ಹೋದ್ರೆ ಶಿವ ಅವ್ರು ಮತ್ತೆ ನಾನು ಬಿಡಲ್ಲ. ಸುಮ್ಮನೆ ಅಡುಗೆ ಕೋಣೆಲಿ ಏನಾದರೂ ಕೆಲಸ ಇದ್ರೆ ಮಾಡಿದ್ರಾಯ್ತು. ಸುಮ್ಮನೆ ಬೆಡ್ರೂಮ್ಗೆ ಹೋಗೋದು ಬೇಡ. ಅಡುಗೆ ಕೋಣೆಗೆ ಹೋದ್ರಾಯ್ತು. ಮನೇಲಿ ಯಾರು ಕಾಣಿಸೋಡ್ರು, ಬೀಗ್ರಷ್ಟ ಮಕ್ಕಳನ್ನ ಕಾಡ್ತೈತಿ. ಎಲ್ರು ಎಲ್ಲಿಗೆ ಹೋಗಿದ್ದಾರೋ ಏನೋ. ಏನಿದು ಸೌಂಡು? ನಾಯಿ ಬಂತೇನು? ಬೀಗ್ರ ನೀವೇನ್ರಿ? ನಾನು ನಾಯಿ ಅನ್ಕೊಂಡ್ಬಿಟ್ಟಿದ್ದೆ. ಬರ್ರಿ ಬರ್ರಿ. ಏನ್ರಿ ಬೀಗ್ರ, ಯಾರಿಗೆ ಹೇಳಾರ್ದೆ ಏನ್ರಿ ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿರ? ಬರ್ರಿ ಬರ್ರಿ, ಕೂಡ್ ಬರ್ರಿ. ಗೌರಿ, ಗೌರವ, ಯಾರು ಬಂದಾರ ನೋಡ್ ಬಾರವ. ಹಾಂ ಬಂದೇ ರೀ ಮಾವ. ಏನ್ರಿ ಬೀಗ್ರ, ಮಗಳಿಗೆ ಫೋನ್ ಮಾಡಿ ಬಂದಿದ್ರೇನು? ನಮ್ಗಂತೂ ಹೇಳಿಲ್ಲ. ಮಗಳಿಗೇನೋ ಫೋನ್ ಮಾಡಿದ್ರೆ ಇಲ್ಲ? ಇಲ್ರಿ ಬೀಗ್ರ, ಯಾರಿಗೂ ಫೋನ್ ಮಾಡಿದ್ ನೋಡು, ಹಂಗ ಬಂದ್ಬಿಟ್ಟಿದೀನಿ. ಹಾಗಾದ್ರೆ ಏನು ಸರ್ಪ್ರೈಸ್ ಆಗಿ ಗೌರಿ ಹಬ್ಬಕ್ಕೆ ಮಗಳು ಕರ್ಕೊಂಡು ಹೋಗಿ ಬಂದಿದ್ದಂಗ ಆಯ್ತು. ಅಯ್ಯೋ ಬೀಗ್ರ, ದೊಡ್ಡ ಕತೆ ಐತಿ ಬರ್ರಿ. ಗೌರಿನೇನು ಕರ್ಕೊಂಡು ಹೋಗಕ್ಕೆ ಬಂದಿನ್ ಬಿಡ್ರಿ. ಆದ್ರೆ ಹಬ್ಬಕ್ಕಲ್ರಿ. ಹಬ್ಬಕ್ಕೇನು ಕರ್ಕೊಂಡು ಹೋಗ್ಬೇಕಂತ ಏನೋ ನಮ್ಮ ಮನಸ್ಸಿನಾಗ ಏನು ಇದ್ದಿದ್ದಿಲ್ಲ. ಇವತ್ತು ಕರ್ಕೊಂಡು ಹೋಗಿ ಬಂದಿನ್ರಿ, ಇವಾಗಲೂ ಕರ್ಕೊಂಡು ಹೋಗ್ತೀನಿ. ಅಯ್ಯ ಬೀಗ್ರ, ಬರೋದು ಈಗ ಬಂದಿರಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತೀರಲ್ರಿ. ಕೂಡ್ರಿ ಕೂಡಂದು ಕೂಡ್ರಿ. ಈ ನಿಮ್ಮ ಮಗಳು ಬರ್ತಾಳ, ಒಳಗದಾಳ, ಕರ್ತೀನಿ ಬರ್ತಾಳ, ಕೂಡ್ರಿ. ಅಯ್ಯೋ ಬೀಗ್ರ, ಕುಂದ್ರಾಕ ನಮ್ಗೆ ಟೈಮ್ ಇಲ್ಲ ಬಿಡ್ರಿ. ನಮ್ಮ ಟೈಮ್ ಸುಮಾರು ಐತಿ ಇವತ್ತು. ಬೀಗ್ರ ಯಾಕ್ರಿ ಹಿಂಗಂತೀರ? ಏನಾಯ್ತು? ಅದು ಬೀಗ್ರ, ನಮ್ಮ ಗೌರಿನಾರ ಅವ್ವ ಅಲ್ಲಿ ಅಂತೆಲೆ ಬಿದ್ದು ಕಾಲ್ ಮುರ್ಕೊಂಬಿಟ್ಟಾರ್ರಿ. ಅದಕ್ಕೆ ಎದ್ದು ಅಡ್ಡಾಡಕ್ ಆಗೋಲ್ತು. ಅಕ್ಕ ಒಂದು 4 ದಿನ ಗೌರಿನ ಕರ್ಕೊಂಡು ಹೋಗಿ ಬಂದೀನ್ರಿ. ಅಯ್ಯೋ, ಏನ್ರಿ ಬೀಗದ್ಯಾರು ಬಿದ್ದು ಕಾಲ್ ಮುರ್ಕೊಂಡಾರ? ಊರಿ ಬೀಗ್ರ, ಈ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬಂದು ಆಕೆ ಮನೆ ಬಿಟ್ಟು ಈ ಕಡೆ ಬಂದೀನಿ ನೋಡ್ರಿ. ಡಾಕ್ಟ್ರು ನರ ಏನೋ ಇವು ಮೂಳೆ ಸರದವ ಅಂತ ಹೇಳ್ಯಾರ. 1 ತಿಂಗಳು ಬೆಡ್ ರೆಸ್ಟ್ ಮಾಡ್ಬೇಕಂದ್ರು. ಅದಕ್ಕೆ ಗೌರಿನ ಕರ್ಕೊಂಡು ಹೋದ್ರಾಯ್ತು ಅಂತ ಬಂದೇರಿ. ಅಯ್ಯೋ ಹೌದೇನ್ರಿ? ಹಂಗಾರ ಬೀಗದ್ಯಾರಿಗೆ ಕಾಲು ಜಗ್ಗಿ ನೋವಾಗೈತನ, ಎದ್ದು ಅಡ್ಡಾಡಕ್ ಆಗೋಲ್ತೇನ್ರಿ ಹಂಗಾರ? ಊರಿ ಬೀಗ್ರ, ಹೌದು, ಬೀಳಕ್ ಹೋಗಕ್ಕ ಅಂತ ಕೆಲಸ ಏನ್ ಮಾಡಕತ್ತಿದ್ರಿ? ಎಲ್ಲಿ ಬಿದ್ದಾರ್ರಿ? ಅದು ಬೀಗ್ರ, ಈಗ ಮಳೆ ಬಂದ್ಬಿಟ್ಟೈತಲ್ರಿ. ನಮ್ಮ ಎಮ್ಮೆಗ ಮೇವಾಗಿ ಬರ್ತಂತಂದು ಹೊರಗಡೆ ಹೋಗ್ಯಾಳ್ರಿ. ಅಲ್ಲಿ ಹೊರಗೆ ಕಟ್ತೀವಲ್ರಿ, ನೋಡ್ರಿ ಅಲ್ಲಿ ನೀವು. ಅಲ್ಲಿ ನೀರು ಕುಡಿಸ್ತಂತ ಹೋಗ್ಯಾಳ. ನೀರು ಒಂದಿದ್ರಾಗ ಬಕೆಟ್ನ ನೀರು ಹಿಡ್ಕೊಂಡು ಹೊಂಟಾಳಲ್ಲ, ಇಲ್ಲೆಲ್ಲ ಮಳೆ ಬಂದು ರೊಚ್ಚಾಗಿತ್ತಲ್ಲ, ಅಲ್ಲಿ ಜಾರಿ ಬಿದ್ದು ಬಿಟ್ಟಾಳ ನೋಡ್ರಿ. ಅಯ್ಯೋ ಹೌದೇನ್ರಿ? ಇರ್ರಿ ಗೌರಿನ ಕರಿತೀನಿ. ಗೌರಿ, ಗೌರಿ, ಭಾರವ, ಏನ್ ಮಾಡಕತ್ತಿ? ಹಾಂ ಮಾವ ಬಂದೆ. ಅಪ್ಪ ನೀವೇನಿಲ್ಲ ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿರಾ? ಒಂದು ಫೋನ್ ಇಲ್ಲ ಏನಿಲ್ಲ, ಹಂಗೆ ಬಂದ್ಬಿಟ್ಟಿದಾರ. ಬಾರವ, ನೀನು ಫೋನ್ ಮಾಡಕ್ಕೂ ನನ್ಗೆ ಇದಾಗಲಿಲ್ಲ, ಹಂಗ ಬಂದ್ಬಿಟ್ಟೆ. ಬಾರವ, ಆರಾಮದಿಯಾವ? ಹ್ಞೂನಪ್ಪಯ್ಯ ಆರಾಮದೀನಿ ನೋಡು. ನೀವು ಆರಾಮದೀರಾ? ಅಮ್ಮ ಆರಾಮದಾಳ? ಬಂದು ನಿಂತ್ಕೊಂಡ ಮಾತಾಡಕತ್ತೀರಲ್ಲ, ಬರ್ರಿಯಪ್ಪ ಕೂಡ ಬರ್ರಿ. ಅಯ್ಯೋ ಇಲ್ಲ ಬಾರವ, ನನ್ ಕುಂದ್ರಕ ಟೈಮ್ ಇಲ್ಲ. ಬಡ ಬಡ ರೆಡಿ ಆಗವ, ಊರಿಗೆ ಹೋಗೋಣ. ಏನಪ್ಪಯ್ಯ ರೆಡಿ ಆಗ್ಬೇಕಾ? ಊರಿಗೆ ಕರ್ಕೊಂಡು ಹೋಗ್ತೀರಾ? ಯಾಕಪ್ಪಯ್ಯ ಏನು ಹೇಳಾರ್ದೆ ಒಮ್ಮಸ್ ಕರ್ಕೊಂಡು ಬಂದ್ಬಿಟ್ರಿ?
ಅಯ್ಯೋ ಯವ್ವ ಅದು ದೊಡ್ಡ ಕತೆ ಐತ್ ಬಾರ ಯವ್ವ. ಹೋಗತ್ನ ಬಸ್ನಾಗ ಎಲ್ಲ ಹೇಳ್ತೀನಿ ಬಾ. ಈಗ ಈ ಕಡೆ ಹೋಗಿತ್ತಲ್ಲಿ 3 ದಾಟ್ ಇನ್ನೊಂದ್ ಯಾವ್ದೋ ಊರ್ ಬರ್ತಲ್ಲ, ಅಲ್ಲಿ ಹೋಗಿ ವಾಪಸ್ ಬರ್ತೈತೆ ಅಂತಲ್ಲ, ಅದ ಬಸ್ಸಿಗೆ ಹೋಗಮ್ಮ. ಬಸ್ಸಲ್ಲಿ ಎಲ್ಲ ಹೇಳ್ತೀನಿ ಬಾರ. ಮತ್ತೆ ಬಸ್ ಅಂದ್ ಕಳ್ಕೊಂಡ್ರೆ ಇನ್ನ 2 ತಾಸು ಇಲ್ಲೇ ಇರ್ಬೇಕಾತೈತಿ. ಜಲ್ದಿ ರೆಡಿ ಆಗಿ ಬಂದ್ಬಿಡವ, ಹೋಗೋಣ. ಅಯ್ಯೋ ಅಪ್ಪ ಯಾಕೆ ಏನಾಯ್ತು ಹೇಳ್ರಿ. ಮನೇಲಿ ಅತ್ತೆನೂ ಇಲ್ಲ. ನೀವು ಈಗ ಹೋಗಮ್ಮ ಊರಿಗೆ ಅಂದ್ರ ಹೆಂಗ ಈಗ? ಅತ್ತೆಗಾದ್ರೆ ಹೇಳ್ತೀನಿ ಇರ್ರಿ. ಯಾಕಪ್ಪಯ್ಯ ಏನಾಯ್ತು? ಅಯ್ಯೋ ಅದು ನಿಮ್ಮ ಅವ್ವ ಮಳೆ ಬಂದ್ಬಿಟ್ಟೈತಲ್ಲವ್ವ, ಆ ಎತ್ತಿಗೆ ನೀರ್ ಕುಡ್ಸಕ್ ಹೋಗಿ ಕಾಲ್ ಜಾರಿ ಬಿದ್ದ್ಬಿಟ್ಟಾಳವ. ಕಾಲ್ ಮುರಿದ್ಬಿಟ್ಟೈತಿ, ಎದ್ದಳಕ ಬರ್ವಲ್ತು. ಅದಕ್ಕ ನೀವ್ ಕರ್ಕೊಂಡ್ ಹೋಗ್ ಬಂದಿನವ್ವ. ಅಪ್ಪಯ್ಯ ಅಮ್ಮ ಕಾಲ್ ಜಾರಿ ಬಿದ್ದು ಕಾಲ್ ಮುರ್ಕೊಂಡದಾರ? ನಾವು ಈ ಮಳೆಗ ಅಡ್ಡಾಡಕ್ ಹೋಗಿ ಬಿದ್ದ್ಬಿಟ್ಟಾಳ ನೋಡವ, ಕಾಲ್ ಮುರಿದ್ಬಿಟ್ಟೈತಿ. ಸ್ವಲ್ಪನು ಎದ್ದು ಒಂದ್ ಹೆಜ್ಜೆನೂ ಇಡವಳ್ಳು. ಈ ಡಾಕ್ಟರ್ ತಲ್ ಕರ್ಕೊಂಡ್ ಹೋಗಿ ಬಂದೆ. 1 ತಿಂಗಳು ಬೆಡ್ ರೆಸ್ಟ್ ಮಾಡಂದ್ಬಿಟ್ಟಾರ. ನನ್ಗೆ ಏನ್ ಮಾಡೋಕ್ ಗೊತ್ತಾಗ್ಲಿಲ್ಲ. ಹಂಗ ನಿಮ್ಮ ಅವ್ಗೆ ಹೇಳಿ ಗೌರಿನ್ ಕರ್ಕೊಂಡ್ ಬರ್ತೀನಿ ಅಂತಂದ್ ಇಲ್ಲಿಗೆ ಹಂಗ ಬಂದ್ಬಿಟ್ಟಿನಿ ನೋಡವ. ಸ್ವಲ್ಪ ಜಲ್ದಿ ರೆಡಿ ಆಗೋವ, ಹೋಗ್ಬಿಡಣ. ಅಯ್ಯೋ ಹೌದೇನ್ರಿ ಅಪ್ಪಾರ? ಸರಿ ತಗೋರಿ ಹೋಗೋಣ. ಮಾವ ಹಂಗ ನಾನು ಹೋಗ್ ಬರ್ತೀನಿ. ಮಾವ ಅತ್ತೆ ಬಂದ್ರೆ ಹೇಳ್ತೀರಾ ನೀವು? ಸರಿ ಕಣವ, ಹೋಗು. ನಾನು ಹೇಳ್ತೀನಿ ತಗೋ ನಿಮ್ಮ ಅತ್ತೆಗೆ. ಸರಿ ರೀ ಮಾವ. ಹಂಗಾರ ಶಿವಗೆ ಹೇಳಿ ಹೋಗ್ಬಿಡ್ತೀನಿ. ಸರಿ ಕಣವ. ಅರಿ ರೀ, ನೀನ್ ಸ್ವಲ್ಪ ಹೊರಗಡೆ ಬರ್ರಿ. ಅಯ್ಯೋ ಯಾಕವ್ರಿ? ರೀ ಪ್ಲೀಸ್ ಜಲ್ದಿ ಬರ್ರಿ, ಇಲ್ಲಿ ಹೇಳ್ತೀನಿ ಬರ್ರಿ. ಬಂದೆ ಇರು. ಸರಿ ಕಣವ, ಜಲ್ದಿ ರೆಡಿ ಆಗಿಬಿಡು, ಹೋಗ್ಬಿಡಣ. ಸರಿ ಅಪ್ಪಯ್ಯ. ಮಾವ ಯಾವಾಗ ಬಂದ್ರಿ? ಆರಾಮಿದ್ದೀರಾ ಮಾವ? ಹ್ಞೂನಪ್ಪ ಶಿವ, ಆರಾಮದೀನಿ ನೋಡಪ್ಪ. ನೀನ್ ಆರಾಮದಿಯಾ? ಹ್ಞೂನ್ರಿ ಮಾವ, ನಾನು ಆರಾಮದೀನಿ ನೋಡ್ರಿ. ಯಾಕೆ ನೀವ್ ಒಬ್ರ ಬಂದಿರ, ಅತ್ತಿನ ಕರ್ಕೊಂಡ್ ಬಂದಿಲ್ಲ? ಅತ್ತಿ ಆರಾಮಿದ್ದಾಳ ರೀ? ಅಯ್ಯೋ ಇಲ್ಲ ಬಾರಪ್ಪ, ನಿಮ್ಮ ಅತ್ತಿ ಬಿದ್ದು ಕಾಲ್ ಮುರ್ಕೊಂಡಾಳ ನೋಡಪ್ಪ. ಏನು ಅತ್ತಿ ಬಿದ್ದು ಕಾಲ್ ಮುರ್ಕೊಂಡಾಳ ರೀ? ಯಾಕ್ರಿ ಮಾವ ಏನಾಯ್ತು? ಅಯ್ಯೋ ರೀ ಅದೆಲ್ಲ ಹೇಳಕ್ ಈಗ ಟೈಮ್ ಇಲ್ಲ ರೀ. ಅದೇನೋ ಮಳಿ ಬಂದೈತಲ್ಲ, ಏನೋ ಆಕಳಕ್ ನೀರ್ ಕುಡ್ಸಕ್ ಹೋಗಿ ಬಿದ್ದಾರಂತ. ಈಗ ಅಪ್ಪ ಇದ ಬಸ್ಸಿಗೆ ಕರ್ಕೊಂಡ್ ಹೋಗ್ತಾರಂತ್ರಿ. ಈಗ ಬಂದ್ಬಿಡ್ತೀನಿ, ಇನ್ನೊಂದ್ 10 ನಿಮಿಷ ನಾನು ಹೋಗ್ಬಿಡ್ತೀನಿ ತಗೊಳ್ರಿ. ಇನ್ನೊಂದ್ 4 ದಿನ ಬಿಟ್ಟು ಬೇಕಾದ್ರೆ ಬರ್ತೀನಿ. ನಮ್ಮ ಅಮ್ಮಗ ಕಾಲು ನೋವಾಗ್ಬಿಟ್ಟೈತಂತೆ, ಏನು ಕೆಲ್ಸ ಮಾಡಕ್ ಆಗವಲ್ತಂತ್ರಿ. ಎದ್ದು ಕುಂತು ಕುಂದಿರ್ತಾಳಂತ್ರಿ, ಅಲ್ಲೇ ಎದ್ದಳಕ್ ಆಗವಲ್ತಂತ್ರಿ. ಪ್ಲೀಸ್ ರೀ ನಾನು ಹೋಗ್ಬರ್ತೀನಿ ರೀ ಹಾಗಾದ್ರೆ. ಅಯ್ಯೋ ಹೌದಾ ಗೌರಿ? ಎದ್ದು ಅಡ್ಡಾಡಕ್ ಆಗೋಲ್ತ ಆಗಾರ ಅತ್ತಿಗೆ? ಸರಿ ಆಯ್ತು, ನೀನ್ ಹೋಗು ಹಂಗಾರ. ಬಸ್ಸಿಗೆ ಬಂದ್ಬಿಡುತ್ತೆ. ಹೋಗ್ರಿ ನೀವು. ಇನ್ನೊಂದ್ 2 ದಿನ ಬಿಟ್ಟು ನಾನು ಅಮ್ಮನ್ ಕರ್ಕೊಂಡ್ ಬರ್ತೀನಿ ತಗೋ ಹಾಗಾದ್ರೆ. ಸರಿ ರೀ ಆಯ್ತು. ಅತ್ತೆ ಬಂದ್ರ ಹೇಳ್ಬಿಡಿ ಇದ್ರಂಗ ಆಗಿದೆ ಅಂತಂದು. ಸರಿ ಆಯ್ತು, ಹೇಳ್ತೀನಿ ತಗೋ, ನೀನ್ ಹೋಗು. ಸರಿ ರೀ. ಅಪ್ಪ ಹೋಗನ್ರಿ ಅಪ್ಪ. ಸರಿ ಕಣವ, ಬಾ ಹೋಗೋಣ. ಸರಿ ರೀ, ಹೇಳಂದ್ರೆ ಹೋಗ್ಬರ್ತೀವಿ ತಗೋರಿ ನಾವು. ನಿಮ್ಮ ಅತ್ತಿ ಆರಾಮಾದ್ಮೇಲೆ ಕಳಿಸ್ತೀನಿ ತಗೊಳ್ರಿ ಗೌರಿನ. ಮನೇಲಿ ಯಾರಿಲ್ಲ. ಸರಿ ರೀ ಮಾವ, ಹಂಗೆ ಮಾಡಿ. ಸರಿ ರೀ ಬೀಗ, ನಾವು ಹೋಗ್ಬರ್ತೀವಿ. ಸರಿ ಕಣ್ರಿ, ಹೋಗ್ಬರ್ರಿ. ನಾನು ಇನ್ನೊಂದ್ 2 ದಿನ ಬಿಟ್ಟು ಬರ್ತೀವಿ ತಗೊಳ್ರಿ ಮಾತಾಡ್ಸಕ. ಹುಷಾರಾಗಿ ಹೋಗ್ರಿ ಹಾಗಾರ. ಸರಿ ರೀ ಬೀಗ್ರು. ಸರಿ ಮಾವ, ನಾ ಇನ್ನು ಹೋಗ್ಬರ್ತೀನಿ. ಸರಿ ಕಣವ. ಸರಿ ಫ್ರೆಂಡ್ಸ್, ನಾನು ಈಗ ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಬಿದ್ದು ಏನೋ ಕಾಲ್ ಮುರ್ಕೊಂಡಿದ್ದಾರೆ ಅಂತ, ಅದಕ್ಕೆ ನಾನು ಅರ್ಜೆಂಟ್ ಅಲ್ಲಿ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಒಂದು ಲೈಕ್ ನೀಡಿ. ಹಂಗೆ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.